ಆಚಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಇತ್ತೀಚೆಗೆ ಕರ್ನಾಟಕ ಲೋಕಸೇವಾ ಆಯೋಗ ಭಾರಿ ವಿವಾದಗಳಿಗೆ ಗುರಿಯಾಗ್ತಾ ಇದೆ. ಹಾಗಿದ್ರೆ ಕೆಪಿಎಸ್ಸಿ ಒಳ್ಳೆಯದನ್ನ ಮಾಡಿಯೇ ಇಲ್ವಾ? ಲಕ್ಷಾಂತರ ಯುವಕರ ಭವಿಷ್ಯ ರೂಪಿಸುವ ಕೆಪಿಎಸ್ಸಿ ನಿಜಕ್ಕೂ ಹೇಗೆ ಕೆಲಸ ಮಾಡುತ್ತೆ? ಪರೀಕ್ಷೆಗಳು ಹೇಗೆ ನಡೆಯುತ್ತವೆ? ಕೆಪಿಎಸ್ಸಿಯ ಒಳಗಿನ ಅಸಲಿ ಕಾರ್ಯವೈಖರಿಯ ಕಂಪ್ಲೀಟ್ ಡೀಟೇಲ್ ರಿಪೋರ್ಟ್ ಇಲ್ಲಿದೆ. ಸರ್ಕಾರಿ ನೌಕರಿ ಕನಸು ಕಾಣ್ತಾ ಇರುವ ಲಕ್ಷಾಂತರ ಯುವಕ ಯುವತಿಯರಿಗೆ ಕೆಪಿಎಸ್ಸಿ ಕಾರ್ಯವೈಖರಿಯ ಬಗ್ಗೆ ತಿಳಿದುಕೊಳ್ಳುವುದು ಅತ್ಯಂತ ಅವಶ್ಯಕವಾಗಿದೆ. ಯಾವುದೇ ಇಲಾಖೆ ತಮಗೆ ಬೇಕಾದ ಅರ್ಹ ಅಭ್ಯರ್ಥಿಗಳ ನೇಮಕಾತಿಗಾಗಿ ಮೊಟ್ಟ ಮೊದಲಿಗೆ ಕೆಪಿಎಸ್ಸಿ ಆಯೋಗಕ್ಕೆ ಅಧಿಕೃತ ಪ್ರಸ್ತಾವನೆ ಸಲ್ಲಿಸಬೇಕಾಗುತ್ತೆ. ಈ ಪ್ರಸ್ತಾವನೆಯಲ್ಲಿ ಎಷ್ಟು ಹುದ್ದೆಗಳು ಖಾಲಿ ಇವೆ, ಯಾವ ಕ್ಯಾಟಗರಿಗೆ ಎಷ್ಟು ಹುದ್ದೆ ಮೀಸಲಿಡಬೇಕು ಎಂಬ ರೋಸ್ಟರ್ ಬಿಂದುಗಳ ಸಂಪೂರ್ಣ ಮಾಹಿತಿಯನ್ನ ಇಲಾಖೆ ಒದಗಿಸುತ್ತೆ. ಈ ಪ್ರಸ್ತಾವನೆ ಸಲ್ಲಿಕೆಯಾದ ಬಳಿಕ ಆಯೋಗವು ಅದನ್ನ ಕಾನೂನುಬದ್ಧವಾಗಿ ಪರಿಶೀಲನೆ ನಡೆಸಿ ನೇಮಕಾತಿ ಪ್ರಾಧಿಕಾರದ ಮೂಲಕ ಅಧಿಕೃತ ನೋಟಿಫಿಕೇಶನ್ ಹೊರಡಿಸುತ್ತೆ. ಇಲಾಖೆಗಳಿಂದ ಅಧಿಕೃತ ಪ್ರಸ್ತಾವನೆ ಬಂದ ನಂತರ ಆ ಪ್ರಸ್ತಾವನೆಗೆ ಪ್ರಾಧಿಕಾರದಿಂದ ಸೂಚನೆ ಹೊರಡಿಸಿ ಆಯೋಗದ ಅಧ್ಯಕ್ಷರು ಮತ್ತು ಸದಸ್ಯರ ತಂಡದಿಂದ ಅಂತಿಮ ಅನುಮೋದನೆ ಪಡೆಯುವುದು ಕಡ್ಡಾಯ. ಅಧ್ಯಕ್ಷರ ತಂಡ ಈ ಪ್ರಕ್ರಿಯೆಯ ರೂಪುರೇಷೆಗಳನ್ನು ಮಾತ್ರ ಅಂತಿಮಗೊಳಿಸುತ್ತೆ. ಒಮ್ಮೆ ಅಧ್ಯಕ್ಷರ ತಂಡದಿಂದ ಗ್ರೀನ್ ಸಿಗ್ನಲ್ ಸಿಕ್ಕರೆ ಮುಂದಿನ ಜವಾಬ್ದಾರಿ ಸಂಪೂರ್ಣವಾಗಿ ಅಧಿಕಾರಿಗಳ ತಂಡದ ಹೆಗಲೇರುತ್ತೆ. ನೇಮಕಾತಿ ನಿಯಮಾವಳಿಗಳಲ್ಲಿ ಯಾವುದೇ ಲೋಪವಾಗದಂತೆ ನೋಡಿಕೊಳ್ಳುವುದು ಈ ತಂಡದ ಜವಾಬ್ದಾರಿ. ಪರೀಕ್ಷಾ ಪ್ರಕ್ರಿಯೆಗಳ ಉಸ್ತುವಾರಿಗಾಗಿ ಆಯೋಗದಲ್ಲಿ ಪ್ರತ್ಯೇಕ ಐಎಎಸ್ ಅಧಿಕಾರಿಗಳು ಮತ್ತು ಕಾರ್ಯದರ್ಶಿಗಳ ಕಟ್ಟುನಿಟ್ಟಿನ ನಿಯೋಜನೆ ಮಾಡಲಾಗಿರುತ್ತೆ. ಇಡೀ ಪರೀಕ್ಷಾ ವ್ಯವಸ್ಥೆ ಇವರ ನೇರ ನಿಯಂತ್ರಣದಲ್ಲಿರುತ್ತೆ. ಪರೀಕ್ಷಾ ದಿನದಂದು ಯಾವುದೇ ರೀತಿಯ ಗೊಂದಲವಾಗದಂತೆ ಮುನ್ನೆಚ್ಚರಿಕೆ ವಹಿಸಲು ಜಿಲ್ಲಾಧಿಕಾರಿಗಳು ಮತ್ತು ಪೊಲೀಸ್ ವರಿಷ್ಠಾಧಿಕಾರಿಗಳ ಜೊತೆ ನಿರಂತರ ಸಂಪರ್ಕದಲ್ಲಿರುತ್ತಾರೆ. ಪ್ರತಿಯೊಂದು ಪರೀಕ್ಷಾ ಕೇಂದ್ರಕ್ಕೂ ವೀಕ್ಷಕರನ್ನ ನೇಮಿಸಿ ಅಲ್ಲಿನ ಕ್ಷಣದ ಮಾಹಿತಿ ಪಡೆಯಲಾಗುತ್ತೆ. ಆಯೋಗ ಕೇವಲ ಅಧಿಕಾರಿಗಳು ನೀಡುವ ವರದಿಗಳಿಗೆ ಅನುಮೋದನೆ ನೀಡಲಷ್ಟೇ ಸೀಮಿತವಾಗಿದ್ದು, ಪರೀಕ್ಷೆ ನಡೆಸುವ ಪೂರ್ಣ ಜವಾಬ್ದಾರಿ ಪರೀಕ್ಷಾ ನಿಯಂತ್ರಕರದ್ದಾಗಿರುತ್ತೆ. ಪರೀಕ್ಷಾ ನಿಯಂತ್ರಕರು ಮತ್ತು ಐಎಎಸ್ ಅಧಿಕಾರಿಗಳ ತಂಡ ಅತ್ಯಂತ ಗೌಪ್ಯವಾಗಿ ಸಿದ್ಧಪಡಿಸುವ ವರದಿಗಳನ್ನು ಕೇವಲ ಪರಿಶೀಲಿಸಿ ನಿಯಮಾನುಸಾರ ಇದೆಯೇ ಎಂದು ಖಚಿತಪಡಿಸಿಕೊಂಡು ಅದಕ್ಕೆ ಅಂತಿಮ ಮುದ್ರೆ ಒತ್ತುವ ಕೆಲಸವನ್ನ ಮಾತ್ರ ಆಯೋಗ ಮಾಡುತ್ತೆ. ಕಟ್ಟುನಿಟ್ಟಿನ ನಿಯಮಗಳ ಮೂಲಕ ಕೆಪಿಎಸ್ಸಿ ಪರೀಕ್ಷಾ ವ್ಯವಸ್ಥೆಯಲ್ಲೇ ಯಾವುದೇ ಅಕ್ರಮ ನಡೆಯದಂತೆ ಹದ್ದಿನ ಕಣ್ಣಿಡಲಾಗಿದೆ. ಐಎಎಸ್ ಅಧಿಕಾರಿಗಳ ನೇತೃತ್ವದ ಪರೀಕ್ಷಾ ನಿಯಂತ್ರಣ ಕೊಠಡಿ ಕೇವಲ 5% ಇಳಿದ ಸಂದರ್ಶನದ ಅಂಕ, 1:3, 1:1 ಲಿಸ್ಟ್ ತಯಾರಿಕೆಯ ಪಾರದರ್ಶಕತೆ ಮತ್ತು ಪ್ರಶ್ನೆಪತ್ರಿಕೆ ಮುದ್ರಣದ ಭದ್ರತೆ ಇದೆಲ್ಲವೂ ಪ್ರಾಮಾಣಿಕವಾಗಿ ಓದುವ ಬಡ ವಿದ್ಯಾರ್ಥಿಗಳಿಗೆ ದೊಡ್ಡ ಆಶಾಕಿರಣ. ಇಷ್ಟೆಲ್ಲ ಬಿಗಿ ಭದ್ರತೆಯ ನಡುವೆ ಪರೀಕ್ಷೆಗಳು ನಡೆಯುವುದರಿಂದ ಶ್ರಮಕ್ಕೆ ತಕ್ಕ ಪ್ರತಿಫಲ ಸಿಗೋ ಕಾಲ ಬಂದಿದೆ. ಕೇವಲ ಮೆರಿಟ್ ಮತ್ತು ಕಠಿಣ ಪರಿಶ್ರಮ ಇದ್ರೆ ಸಾಕು, ಸರ್ಕಾರಿ ನೌಕರಿ ನಿಮ್ಮದಾಗತ್ತೆ. ಈ ಎಲ್ಲ ವ್ಯವಸ್ಥೆಗಳು ಸರಿಯಾಗಿ ಕೆಲಸ ಮಾಡ್ತಾ ಇರುವುದು ಕೆಪಿಎಸ್ಸಿಯ ಯಶಸ್ಸಿಗೆ ಕಾರಣವಾಗಿದೆ. ಭವ್ಯ ಸುನಿಲ್, ಜಿ ಕನ್ನಡ ನ್ಯೂಸ್, ಬೆಂಗಳೂರು.